ಯಡಿಯೂರಪ್ಪನವ್ರು ಹೇಳ್ತಾರೆ ಲಕ್ಷ್ಮಣ್ ಸವದಿ ಮನಸ್ಸಲ್ಲಿ ಏನಿದೆ ಅಂತ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಹೇಳ್ತಾರೆ ಸರ್. BJP ವಾಪಸ್ ಬರೋ ವಿಚಾರ ನನ್ನ ಮನುಷ್ಯನಾಗ ಏನೈತೆ ಅನ್ನೋದು ಯಾರಿಗೂ ತಿಳ್ಕೊಳಕ್ಕಾಗಲ್ಲ. ನನಗೆ ಗೊತ್ತು, ಆ ಭಗವಂತನಿಗೆ ಗೊತ್ತು. BL ಸಂತೋಷ್ ಅವರು ತಮ್ಮ ರಾಜಕೀಯ ಗುರುಗಳು ಸರ್, ರಾಜಕೀಯ ಗುರುಗಳು ಅವರು ಧಿಕ್ಕಾರದ ನಡುವೆ ಕೂಡ ನೀವು ಕಾಂಗ್ರೆಸ್ ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಅವ್ರು ಯಾರು ನನ್ನ ಜೊತೆಗೆ ಸಂಪರ್ಕ ಮಾಡಿಲ್ಲ. ಅಂದರೆ ಗುರುವಿನ ಆಹ್ವಾನ ಬಂದರೆ ಈಗ ಪ್ರಶ್ನೆ ಉದ್ಭವ ಆಗಲ್ಲಪ್ಪ. ಅದು BJP ಬಿಟ್ಟು ಕಾಂಗ್ರೆಸ್ ಸೇರಿ ಈಗ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೀನಿ. ನಾನೀಗ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಅಂಥ ಪ್ರಶ್ನೆ ಯಾವುದೂ ನನ್ನ ಮುಂದೆ ಬಂದಿಲ್ಲ. ಅವರು ಸಂಪರ್ಕ ಮಾಡ್ತಾರೆ, ಅವರಿಗೆ ಅನಿವಾರ್ಯ ಅವಶ್ಯಕತೆ ಇದ್ದಾಗ ಸ್ವಾಭಾವಿಕವಾಗಿ ಕೇಳ್ತಾರೆ. ಅವೆಲ್ಲವೂ ಅವ್ರವ್ರ ಕೆಲಸಗಳನ್ನು ಅವ್ರು ಮಾಡ್ತಿರ್ತಾರೆ. ತೀರ್ಮಾನ ಮಾಡೋದು ನಾನಲ್ಲ. ನನ್ನ ಮುಂದೆ ಅಂಥ ಪ್ರಶ್ನೆ ಇಲ್ಲ. ನಾನು ಕಾಂಗ್ರೆಸ್ ಬಿಡುವಂಥ ಪ್ರಶ್ನೆನೂ ಉದ್ಭವ ಆಗಲ್ಲ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿಮ್ಮ ಜೊತೆ ದೂರವಾಣಿಯಲ್ಲಿ ಮಾತನಾಡಿದರು 2 ದಿನಗಳ ಹಿಂದೆ ಅಷ್ಟೇ. ಏನು ವಿಚಾರಗಳನ್ನು ಚರ್ಚೆ ನೋಡ್ರಿ, ಏನು ಮುಖ್ಯಮಂತ್ರಿಗಳು ನನ್ನ ಜೊತೆ ಮಾತಾಡಬಾರ್ದ? ನಾನು ಅವ್ರ ಜೊತೆಗೆ ಮಾತಾಡಬಾರ್ದು? ಅನೇಕ ಪಕ್ಷದ ಚಟುವಟಿಕೆ ಇರ್ಬೋದು, ಅಭಿವೃದ್ಧಿ ಕೆಲಸದ ಬಗ್ಗೆ ಮುಖ್ಯಮಂತ್ರಿಗಳು ನನಗೂ ಫೋನ್ ಮಾಡ್ಬೋದು, ನಾನು ಅವ್ರಿಗೆ ಹೋಗಿ ಭೇಟಿನೂ ಆಗ್ಬೋದು. ನಮ್ಮದು ಕುಟುಂಬದ ಹಿರಿಯ ಯಜಮಾನರು ಅವರು. ಹಿರಿಯ ಯಜಮಾನ ಯಾರಿಗೆ ಬೇಕಾದರ ಜೊತೆಗೆ ಮಾತಾಡ್ಬೋದು. ಏನು ತಪ್ಪೇನಿದೆ? ಪಕ್ಷದಲ್ಲಿ ಉಳಿದುಕೊಳ್ಳಿ, ನಿಮಗೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದ ಅಲ್ಲ ರೀ, ನಾ ಪಕ್ಷ ಬಿಡ್ತೀನಿ ಅಂದಾಗ ಅದನ್ನೆಲ್ಲ ಹೇಳ್ಬೇಕಲ್ಲ ಅವರು. ನಾನು ಪಕ್ಷ ಬಿಡ್ತೀನಿ ಅನ್ನುವಂಥ ಪ್ರಶ್ನೆ ಉದ್ಭವ ಆದಾಗ ಅದನ್ನೆಲ್ಲ ಹೇಳ್ತಾರೆ ಅವ್ರು ಮುಖ್ಯಮಂತ್ರಿಗಳು. ಆ ಪ್ರಶ್ನೆ ಇಲ್ಲ ರೀ. ಒಂದು ಕಡೆ ಸುಮ್ಮನೆ ಮಾಧ್ಯಮದವ್ರು ನೀವು ಓಡಿಸ್ತಾ ಇರ್ತೀರಿ, ಹಂಗೆ ಬೆಳಗಿನ ಹಿಡಿದು ಸಾಯಂಕಾಲ ತನಕ ಬಿಡ್ತಾನೆ ಇಲ್ಲ.